ಹೀಗೆ ಒಕ್ಕಲಿಗರ ಸಮುದಾಯದ ಮುಖಂಡರುಗಳು ಸೇರಿ ಒಕ್ಕಲಿಗರ ಸಮುದಾಯದ ವಿರುದ್ಧ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಕೆಲವು ಮುಖಂಡರುಗಳು ಚಿಂತಾಮಣಿಯಲ್ಲಿ ವಿವಾದಿತ ಜಮೀನುಗಳಲ್ಲಿ ಒಕ್ಕಲಿಗರ ವಿರುದ್ಧ ಬೋರ್ಡ್ಗಳನ್ನು ಇಟ್ಟು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರ ಆರೋಪಗಳಿಗೆ ಪ್ರತ್ಯುತ್ತರ ನೀಡಿದರೆ ಕೀಳಾಗಿ ಮಾತನಾಡುವುದರ ಮೂಲಕ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಪೊಲೀಸರು ಕಡಿವಾಣ ಹಾಕುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ಒಕ್ಕಲಿಗ ಸಮುದಾಯದಿಂದ ಎಸ್ಪಿ ಕುಶಾಲ್ ಚೌಕ್ಸಿ ಅವರಿಗೆ ಮನವಿ ಮಾಡಲಾಯಿತು. ಒಟ್ಟಾಗಿ ಇವಾಗ ನಮ್ಮ ಸಮುದಾಯದವರೆಲ್ಲ ಇಲ್ಲಿ ಬಂದಿರುವುದೇನೆಂದರೆ, ಸಮುದಾಯದವರನ್ನು ಎಲ್ಲಿ ನೋಡಿದ್ರು ಅಪ್ರಚಾರ ಮಾಡೋದು, ಅವರ ಭೂಗಳು ಅನ್ನೋದು, ಒಕ್ಕಲಿಗರ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು, ಅಟ್ರಾಸಿಟಿ ಕೇಸ್ಗಳು ಮಾಡೋದು, ಇವೆಲ್ಲ ತಾಲ್ಲೂಕಲ್ಲಿ ಎಲ್ಲೂ ಇಲ್ದಂಗೆ ಚಿಂತಾಮಣಿ ತಾಲ್ಲೂಕನ್ನೇ ಟಾರ್ಗೆಟ್ ಮಾಡಿ ಇವ್ರು ಯಾರೋ ಕೋಲಾರಿಂದ ಬಂದವರು ಅವರೆಲ್ಲ ಬಂದು ಏನು ಪೇರಪ್ಪ ಸಂದೇಶ್ ಅಂತ ಅನ್ನೋರು ಎಲ್ಲ ಅಪಪ್ರಚಾರ ಮಾಡಿ ನಮ್ಮ ಒಕ್ಕಲಿಗರನ್ನು ತೇಜೋವಧೆ ಮಾಡಲು ಎಲ್ಲ ನಮ್ಮ ಒಕ್ಕಲಿಗರ ಬಗ್ಗೆನೇ ಮಾತಾಡೋದು. ಒಕ್ಕಲಿಗರ ಬಗ್ಗೆ ಜಮೀನುಗಳು ಎಲ್ಲೆಲ್ಲಾದರೂ ಯಾವಾಗೋ 50 ವರ್ಷದಿಂದ ತಗೊಂಡಿರೋ ಜಮೀನುಗಳ ಹತ್ರ ಹೋಗಿ ಬೋರ್ಡ್ಗಳು ಹಾಕೋದು, ಅಲ್ಲಿ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡೋದು, ಅವ್ರನ್ನ ಅಲ್ಲಿ ಇದ್ದರೆ ಯಾರು ಯಾಕಪ್ಪ ಇಲ್ಲಿ ಹಾಕಿದ್ದು ಅಂತಂದರೆ ನೀವೆಲ್ಲ ಭೂಗಳ್ರು ಅಂತ ಹೇಳೋದು. ಈ ಥರ ಎಲ್ಲ ಮಾಡ್ತಿರಬೇಕಾದ್ರೆ ನಾವೆಲ್ಲ ಸೇರಿ ಒಕ್ಕಲಿಗರೆಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿ ಇಲ್ಲಿ SP ಸಾಹೇಬ್ರ ಹತ್ರ ಬಂದು ಒಂದು ಮೆಮೊರಾಂಡಮ್ ಕೊಟ್ಟು ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವೆಲ್ಲ ಬಂದು ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀವಿ. ಸಾಹೇಬರು ಕಾನೂನು ಪ್ರಕಾರ ನಾವು ಸ್ಪಂದಿಸಿದ್ದಾರೆ, ಕಾನೂನು ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ನಾವೆಲ್ಲ ಒಕ್ಕಲಿಗರ ಸಮುದಾಯದವರು ಒಂದು ಕಡೆ ಸೇರಿ ಎಲ್ಲ ಇದ್ರ ಬಗ್ಗೆ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.